ಇವತ್ತಿನಿಂದ ರಾಜ್ಯಸಭಾ ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇವತ್ತಿನಿಂದ ಜೂನ್ 8ರವರೆಗೂ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ವಿಧಾನಸಭಾ ಸದಸ್ಯರಿಂದ ರಾಜ್ಯಸಭೆಗೆ 4 ಸ್ಥಾನಗಳು ಆಯ್ಕೆ ಮಾಡೋದಕ್ಕಿದೆ. ಮಲ್ಲಿಕಾರ್ಜುನ ಖರ್ಗೆ, ಎಚ್ ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೆ ಕೆ ನಾರಾಯಣ್ ಅವರಿಂದ ತೆರವಾಗ್ತಾ ಇರುವಂತಹ ರಾಜ್ಯಸಭೆಯ 4 ಸ್ಥಾನಗಳಿವು. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯುತ್ತೆ. ಜೂನ್ 11ರವರೆಗೂ ಕೂಡ ಹಿಂಪಡೆಯೋದಕ್ಕೆ ಕೊನೆ ದಿನವಾಗಿರುತ್ತೆ. ಜೂನ್ 18ರಂದು ಚುನಾವಣೆ ನಿಗದಿಯಾಗಿದೆ. ಮತದಾನ ನಡೆಯುತ್ತೆ. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಿಗದಿಯಾಗಿರುವಂಥದ್ದು. 4 ಸ್ಥಾನಕ್ಕೆ 4 ನಾಮಪತ್ರಗಳನ್ನು ಸಲ್ಲಿಕೆ ಆದರೆ 4 ಸದಸ್ಯರ ಅವಿರೋಧ ಆಯ್ಕೆ ಆಗುತ್ತೆ. ಒಂದು ವೇಳೆ 4ಕ್ಕಿಂತ ಹೆಚ್ಚು ಮಂದಿ ಸ್ಪರ್ಧಿಸಿದರೆ ಜೂನ್ 18ರಂದು ಎಲೆಕ್ಷನ್ ನಡೆದು ವೋಟಿಂಗ್ ನಡೆದು ಆಗ ಆಯ್ಕೆ ಆಗುತ್ತೆ. ರಾಜ್ಯಸಭಾ ಚುನಾವಣಾಧಿಕಾರಿಯಾಗಿ MK ವಿಶಾಲಾಕ್ಷಿ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು. 4 ಜನರಿಂದ 4 ಹಿರಿಯ ನಾಯಕರಿಂದ ತೆರವಾಗ್ತಾ ಇರುವಂತಹ ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣಾ ದಿನಾಂಕ ನಿಗದಿಯಾಗಿದೆ. ಮತದಾನ ಅವತ್ತು ನಡೆಯುತ್ತೆ. ಆದರೆ ತೆರವಾಗ್ತಾ ಇರುವ 4 ಸ್ಥಾನಕ್ಕೆ ಕೇವಲ 4 ನಾಮಪತ್ರಗಳು ಸಲ್ಲಿಕೆಯಾದಲ್ಲಿ ಆ 4 ನಾಮಪತ್ರಗಳು ಪುರಸ್ಕೃತವಾದಲ್ಲಿ ಅವಿರೋಧವಾಗಿ ಆಯ್ಕೆ ಆಗತ್ತೆ. ಇಲ್ಲದೇ ಇದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.